ನಮಸ್ಕಾರ. ನಾನಿವತ್ತು ತೋರಿಸ್ತಾ ಇರೋದು ಹೆಸರು ಕಾಳಿನ ಪರೋಟ ಅಂಥೇಳಿ. ಹೆಸರು ಕಾಳು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ತುಂಬ ಅದರಲ್ಲಿ ಪ್ರೋಟೀನ್ಸು ಎಲ್ಲ ಇರುತ್ತೆ ಅಂತ ಹೇಳಿ, ಪ್ರೋಟೀನ್ಸು ಪೊಟ್ಯಾಸಿಯಮ್ಮು ಎಲ್ಲ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಾನು 1 ಲೋಟ ಹೆಸರು ಕಾಳನ್ನು ರಾತ್ರಿ ಸೋಕ್ ಮಾಡಿ ನೆನೆಸಿಟ್ಕೊಂಡು ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಆಮೇಲೆ ಶುಂಠಿ, ಹಸಿ ಶುಂಠಿ ಎಲ್ಲ ಹಾಕಿಬಿಟ್ಟು ಮಿಕ್ಸರಲ್ಲಿ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡಿಕೊಂಡು ಮೆಣಸಿನ್ಕಾಯಿ ಹಾಕ್ಬೋದು. ನಾನು 4 ಮೆಣಸಿನ್ಕಾಯಿ ಹಾಕಿದ್ದೀನಿ. ಒಂದು 2 ಇಂಚು ಅಷ್ಟು ಶುಂಠಿ ಹಾಕಿದ್ದೀನಿ. 4-5 ಬೆಳ್ಳುಳ್ಳಿ ಎಸಳು ತೊಗೊಂಡಿದ್ದೀನಿ. ಇದನ್ನು ಮಿಕ್ಸಿನಲ್ಲಿ ಹಾಕಿಬಿಟ್ಟು ಅದು ಮಸಾಲೆನ ಇದರಲ್ಲಿ ಪಾತ್ರೆ ಒಳಗೆ ಹಾಕ್ಕೋತಾ ಇದ್ದೀನಿ. ಆಮೇಲೆ ಅದಕ್ಕೆ ಇದು ಗೋಧಿ ಮಸಾಲೆಗಳು ಸೇರಿಸ್ಕೋಬೇಕು. ಉಪ್ಪು ಹಾಕ್ಕೋತಾ ಇದ್ದೀನಿ. ಅದಕ್ಕೆ ಉಪ್ಪು ಹಾಕ್ಕೊಂಡು ಅದಕ್ಕೆ ಮಸಾಲೆ, ಮೆಣಸಿನ ಪುಡಿ, ಆಮೇಲೆ ಕೊತ್ತಂಬರಿ ಪುಡಿ, ಆಮೇಲೆ ಗರಂ ಮಸಾಲ ಪುಡಿ, ಆಮೇಲೆ ಬೇಕಾದರೆ ಅರಿಶಿನ ಪುಡಿನೂ ಹಾಕ್ಕೋಬೋದು. ನಾನು ಅರಿಶಿನ ಪುಡಿ ಹಾಕ್ಕೊಂಡಿಲ್ಲ, ಬೇಕಾದರೆ ಹಾಕ್ಕೋಬೋದು. ಆಮೇಲೆ ಅದಕ್ಕೆ ನಾನು ಗೋಧಿ ಹಿಟ್ಟನ್ನು ಸೇರಿಸ್ಕೋತಾ ಇದ್ದೀನಿ. ಗೋಧಿ ಹಿಟ್ಟು 1.5 ಲೋಟ ಅಷ್ಟು, ಸುಮಾರು 2 ಲೋಟಕ್ಕೆ ಸ್ವಲ್ಪ ಕಮ್ಮಿ ಸೇರಿಸ್ಕೊಂಡಿದ್ದೀನಿ. ಅದನ್ನು 1-2 ಸ್ಪೂನು ತುಪ್ಪ ಅಥವಾ ಎಣ್ಣೆ ಬೇಕಾದರೂ ಹಾಕ್ಕೋಬೋದು. ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ಯಾವ ಎಣ್ಣೆ ಮತ್ತು ಯೂಸ್ ಮಾಡ್ತೀರೋ ಅದನ್ನು ಹಾಕ್ಕೊಂಡ್ಬಿಟ್ಟು ಕಲಿಸ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಥರ ಕಲಿಸ್ಕೋಬೇಕು. ಇದು ಹೆಸರು ಕಾಳು ಹಸಿಯಾಗಿ ನಾವು ಬೇಯಿಸೋದಿಲ್ಲ. ಇದರಲ್ಲಿ ಹೆಸರು ಕಾಳು ಹಸಿಯಾಗೇ ತಿಂದಂಗೆ ಆಗುತ್ತೆ. ಹಾಗಾಗಿ ಇದು ಹೆಚ್ಚು ಫೈಬರ್ ಇರೋ ಅಂಥ ಒಂದು ಇದು ಕಾಳಿದು. ಹಾಗಾಗಿ ಭಾರಿ ಒಳ್ಳೆಯದು. ಪ್ರೆಗ್ನೆಂಟ್ ವಿಮೆನ್ಗಂತೂ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಕಲಿಸ್ಕೋಬೇಕು. ಪೂರಾ ಚಪಾತಿ ಹಿಟ್ಟಿನ ಥರ ಕಲಿಸ್ಕೊಂಡು ಆಮೇಲೆ ಅದಕ್ಕೆ ಒಂದು ಲೆಮನ್ನಷ್ಟು ನಿಂಬೆಹಣ್ಣಿನ ಗಾತ್ರದ ಉಂಡೆಗಳು, ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ಉಂಡೆಗಳು ಮಾಡಿಕೊಂಡು ಅದು ಚಪಾತಿ ಥರ ಲಟ್ಟಿಸ್ಕೋಬೇಕು. ಇದು ಒಂಥರ ಬೆಳಗಿನ ಬ್ರೇಕ್ಫಾಸ್ಟಿಗೆ ತುಂಬ ಚೆನ್ನಾಗಾಗುತ್ತೆ. ಒಂಥರ ಹೆವಿಯಾಗಿರುತ್ತಲ್ಲ, ಹಾಗಾಗಿ ಬೆಳಗಿನ ಬ್ರೇಕ್ಫಾಸ್ಟಿಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅಥವಾ ಡಬ್ಬದಲ್ಲಿ ಹಾಕೋದಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಮಕ್ಕಳಿಗೂ ತುಂಬ ಒಳ್ಳೆಯದು ಇದು. ಹೆಸರು ಕಾಳು ಇರೋದರಿಂದ ಒಳ್ಳೆ ಪ್ರೋಟೀನ್ಸ್ ಸಿಕ್ಕಂಗಾಗುತ್ತೆ, ಒಳ್ಳೆ ಫೈಬರ್ ಸಿಕ್ಕಂಗಾಗುತ್ತೆ. ಇದು ತುಪ್ಪ ಹಾಕ್ಕೊಂಡು ಮೇಲ್ಗಡೆ, ಇಲ್ಲ ಎಣ್ಣೆ ಬೇಕಾದರೆ ಎಣ್ಣೆ ಹಾಕ್ಕೋಬೋದು, ತುಪ್ಪ ಬೇಕಿದ್ರೆ ತುಪ್ಪ ಹಾಕ್ಕೊಂಡು ಹುರ್ಕೋಬೇಕು. ಅದು ಒಂದು 2 ಮಾಡಿ ತೋರಿಸಿದ್ದೀನಿ ನಾನು. ನೀವು ಹಾಗೇ ಮಾಡ್ಕೊಳ್ಳಿ. ನೀವು ತುಂಬ ಚೆನ್ನಾಗಾಗುತ್ತೆ ಇದು ಪರೋಟ. ಆಮೇಲೆ ಅದಕ್ಕೆ ನಾವು ಏನಾದರೂ ಬಾಜಿ ಬೇಕಾದರೂ ಮಾಡ್ಕೋಬೋದು. ಇಲ್ಲ ನಾವು ಇದಕ್ಕೆ ಚಟ್ನಿ ಪುಡಿ ಮತ್ತು ಮೊಸರು ಮತ್ತು ಏನು ಉಪ್ಪಿನಕಾಯಿ ಏನು ಬೇಕಾದರೂ ಹಾಕ್ಕೊಂಡು ತಿನ್ಬೋದು. ಇದು ತುಂಬ ಚೆನ್ನಾಗಾಗತ್ತೆ. ನೀವು ಮಾಡಿ ನೋಡಿ, ಒಂದು ಕಮೆಂಟ್ ಮಾಡಿ ನನ್ನ ಇದಕ್ಕೆ ಚಾನಲ್ಗೆ. ನಿಮ್ಗೆ ಹೇಗೆ ಅನ್ನಿಸ್ತು, ರುಚಿಯಾಗಿತ್ತಾ ಅಂಥೇಳಿ ಕಮೆಂಟ್ ಮಾಡಿ. ಆಮೇಲೆ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ. ನೋಡಿದ ಮೇಲೆ ಸಬ್ಸ್ಕ್ರೈಬ್ ಮಾಡಿ. ನನಗೂ ಆವಾಗ ಹೆಚ್ಚು ನನಗೇನು ಬರುತ್ತೋ ಅದನ್ನು ತೋರಿಸೋದಕ್ಕೆ ನನಗೂ ಒಂದು ಪ್ರೋತ್ಸಾಹ ಸಿಕ್ಕಂಗಾಗತ್ತೆ. ಆಮೇಲೆ ಕಮೆಂಟ್ಸ್, ಏನಾದರೂ ಕಮೆಂಟ್ಸ್ ಇದ್ದರೆ ನಿಮ್ಗೇನು ಅನಿಸಿದ್ರೆ ಅದು ಆ ಥರ ಕಮೆಂಟ್ಸನ್ನು ಮಾಡಿ. ಆಮೇಲೆ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸು, ರಿಲೇಟಿವ್ಸು ಯಾರಿಗಾದರೂ ಶೇರ್ ಮಾಡಿ. ನನಗೆ ಹೆಲ್ಪ್ ಆಗುತ್ತೆ ಜಾಸ್ತಿ ತೋರಿಸೋದಕ್ಕೆ. ಆಮೇಲೆ ಲೈಕ್ ಮಾಡಿ ಅದನ್ನು. ಥ್ಯಾಂಕ್ ಯು, ಧನ್ಯವಾದಗಳು.